ಆಂಧ್ರಪ್ರದೇಶದ ಕರ್ನೂಲ್ನಲ್ಲಿ ಬಸ್ ಅಪಘಾತ ಪ್ರಕರಣ ಆದ ನಂತರದಲ್ಲಿ ಸದ್ಯ ಬೆಂಗಳೂರಿಗರಲ್ಲಿ ಸಹಜ ಆತಂಕ ಇದೆ. ಅದರಲ್ಲೂ ಕೂಡ ಅಜಾಗರೂಕತೆಯಿಂದ ಬೈಕ್ ಚಾಲನೆ ಮಾಡ್ತಿರೋರ ವಿರುದ್ಧ ಸಾರ್ವಜನಿಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಆಂಧ್ರಪ್ರದೇಶದ ಕರ್ನೂಲ್ ಬಸ್ ದುರಂತ ಪ್ರಕರಣದ ನಂತರದಲ್ಲಿ ಬೆಂಗಳೂರಿನಲ್ಲಿ ಅಜಾಗರೂಕತೆಯಿಂದ ಬೈಕ್ ಚಾಲನೆ ಮಾಡ್ತಾ ಇರೋರ ವಿರುದ್ಧ ಸರಣಿ ದೂರುಗಳು ದಾಖಲಾಗ್ತಾ ಇದೆ. ನಿಯಮ ಉಲ್ಲಂಘನೆ, ಜಾಗರೂಕತೆ ಇಲ್ಲದೆ ಬೈಕ್ ಚಲಾವಣೆ ಮಾಡ್ತಾ ಇರೋ ಸಂಬಂಧಿತವಾಗಿ ದೂರು ದಾಖಲಾಗಿದೆ. ಹೆಲ್ಮೆಟ್ ಹಾಕಿಲ್ಲ, ಟ್ರಿಪಲ್ ರೈಡ್ ಹೋಗ್ತಾರೆ ಮತ್ತು ಟೈರ್ ಸವದಿದೆ, ಸ್ಕಿಡ್ ಆಗಿ ಅವರು ಬೀಳೋದಲ್ಲದೆ ಬೇರೆಯವ್ರನ್ನೂ ಕೂಡ ಅನಾಹುತಕ್ಕೆ ಎಳೆ ತರುವಂತಹ ಸಾಧ್ಯತೆಗಳಿದೆ. ಈ ದೃಶ್ಯ ನೋಡಿ. ಇನ್ನು ಮೇಲೆ ಬೆಂಗಳೂರಿಗರು ಅವ್ರ ಜೊತೆ ಕಿರಿಕ್ ಮಾಡ್ಕೊಳ್ಳೋದು ಬೇಡ. ಹೆಲ್ಮೆಟ್ ಹಾಕಿಲ್ಲ ಯಾಕೆ, ರಾಂಗ್ ವೇಲ್ ಹೋಗ್ತಿದ್ದೀರಾ ಅಂತ ಕೇಳೋದು ಬೇಡ. ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡಿ ಇಲ್ಲ ವಿಡಿಯೋ ಮಾಡಿ ತೆಗೆದುಬಿಟ್ಟು ಅದನ್ನ ಪೋಸ್ಟ್ ಮಾಡಿ ಸಂಬಂಧಿತ ಪೊಲೀಸರು ಅದಕ್ಕೆ ಕ್ರಮವನ್ನು ತೆಗೆದುಕೊಳ್ತಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ ರಿಂದ. ಲೋಕೇಶ್, ಬೆಂಗಳೂರಿನಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋ ಮಕ್ಕಳು, ಲೈಸೆನ್ಸ್ ಇರಲ್ಲ, ಆಮೇಲೆ ಅವ್ರಿಗೆ ಯಾವುದೇ ಅನುಮತಿ ಇರಲ್ಲ, ಅಂಥವ್ರ ಕೈಯಲ್ಲೆಲ್ಲ ಬೈಕ್ ಇರುತ್ತೆ. ಅವ್ರಗಳಿಂದ ಆಗುವಂತಹ ಅನಾಹುತದ ಬಗ್ಗೆ ಈಗ ಬೆಂಗಳೂರಿಗರ ಆಕ್ರೋಶ ಮತ್ತು ಈ ಸಂಬಂಧ ದೂರುಗಳು ಎಷ್ಟು ದಾಖಲಾಗಿದೆ ಮತ್ತು ಇದಕ್ಕೆ ಇಲಾಖೆ ಏನ್ ಹೇಳ್ತಾ ಇದೆ? ಈಗ ಈ ರೀತಿ ಶಾಲೆ ಮತ್ತೆ ಕಾಲೇಜ್ ಹೋಗ್ತಕ್ಕಂತ ಯುವಕರು ಈ ಬೈಕ್ ಬಳಕೆ ಮಾಡ್ತಾ ಇರುವಂತದ್ದು, ಹೆಲ್ಮೆಟ್ ಇಲ್ಲದೆ ಧರಿಸುವಂತಹ ಪ್ರಕರಣಗಳು, ಸಾಕಷ್ಟು ಪ್ರಕರಣಗಳು ಟ್ರಾಫಿಕ್ ಪೊಲೀಸರಿಗೆ ದಾಖಲಾಗ್ತಾನೆ ಇದೆ. ಎಕ್ಸ್ಕಾತೆಗಳಲ್ಲೆಲ್ಲ ಕೂಡ ದೂರನ್ನ ಕೊಡ್ತಾರೆ. ಆದ್ರೆ ಕ್ರಮವನ್ನ ವಹಿಸ್ಬೇಕಾಗತ್ತೆ. ಬೇಕಾಬಿಟ್ಟಿ ಚಾಲನೆ ಮಾಡುವಂತದ್ದು, ಮುಖ್ಯ ರಸ್ತೆಗಳನ್ನೇ ಟ್ರಿಬಲ್ ರೈಡಿಂಗ್ ಹೋಗುವಂತದ್ದು, ಹೆಲ್ಮೆಟ್ ಇಲ್ದೇನೆ, ಆ ರೀತಿಯಂತ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಕೂಡಲೇ ಕ್ರಮ ವಹಿಸ್ಬೇಕು. ಇವ್ರು ಮಾಡುವಂತ ಅಜಾಗರೂಕತೆ ಬೈಕ್ ರೈಡಿಂಗ್ ಇಂದ ಬೇರೆಯವರು ಅಪಘಾತಗಳಾಗುವಂತ ಸಾಧ್ಯತೆ ಇರುತ್ತೆ. ಪ್ರಾಣವನ್ನ ಕಳೆದುಕೊಳ್ಳುವಂತ ಸಿಚುಯೇಷನ್ಸ್ ತುಂಬಾ ಇರ್ತವೆ. ಇಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರು ಫೈನ್ ಹಾಕಿ ಅವ್ರಿಗೆ ದಂಡವನ್ನ ವಸೂಲಿ ಮಾಡ್ತಾರೆ. ಆದ್ರೂ ಕೂಡ ಮನೆಯಲ್ಲೇ ಪೋಷಕರು ಮಕ್ಕಳಿಗೆ ಬೈಕ್ ಗಳನ್ನ ಕೊಡಬಾರ್ದು. ಇನ್ನು ಅವ್ರಿಗೆ ವಯಸ್ಸಾಗಿರಲ್ಲ, ಬೈಕ್ ರೈಡಿಂಗ್ ಗೊತ್ತಿರಲ್ಲ, ಮತ್ತೆ ಸಂಚಾರ ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗ್ತದೆ, ಅವುಗಳನ್ನ ಪಾಲನೆ ಮಾಡಿ ಈ ರೀತಿ ಪ್ರತಿದಿನ ಕೂಡ ಬೆಂಗಳೂರಿಗೂ ಸ್ವತಃವಾಗಿ ಪ್ರಕರಣಗಳನ್ನ ರಸ್ತೆಯಲ್ಲಿ ನಿಯಮ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥ ಬೇಕಾದ ಫೋಟೋ ತೆಗೆದು ಟ್ರಾಫಿಕ್ ಪೊಲೀಸರಿಗೆ ದೂರು ದಾಖಲು ಮಾಡ್ತಕ್ಕಂಥ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಇದೀಗ ಥ್ಯಾಂಕ್ ಯು ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ.